2050ರ ವೇಳೆಗೆ ಭಾರತವು ಸೂಪರ್ ಪವರ್ ಆಗಬಹುದೇ? ಜ್ಞಾನ ಬೆಳಕು ಚಾನೆಲ್ಗೆ ಸ್ವಾಗತ. ಇಂದು 2050ರ ವೇಳೆಗೆ ಭಾರತವು ನಿಜವಾಗಿಯೂ ಸೂಪರ್ ಪವರ್ ಆಗಬಹುದೇ ಎಂಬ ಪ್ರಶ್ನೆಗೆ ನಾನು ಧುಮುಕುತ್ತೇನೆ ಮತ್ತು ಈ ಕನಸನ್ನು ನನಸಾಗಿಸುವ ಅಥವಾ ಮುರಿಯುವ ಪ್ರಮುಖ ಅಂಶಗಳನ್ನು ನಾನು ವಿವರಿಸುತ್ತೇನೆ. ಭಾರತದ ಸೂಪರ್ ಪವರ್ ಸ್ಥಾನಮಾನದ ಏರಿಕೆಯು ಸ್ವಲ್ಪ ಸಮಯದಿಂದ ಚರ್ಚೆಯ ವಿಷಯವಾಗಿದೆ. ತನ್ನ ದೊಡ್ಡ ಮತ್ತು ಬೆಳೆಯುತ್ತಿರುವ ಆರ್ಥಿಕತೆ, ವೈವಿಧ್ಯಮಯ ಜನಸಂಖ್ಯೆ ಮತ್ತು ಗಮನಾರ್ಹ ಮಿಲಿಟರಿ ಸಾಮರ್ಥ್ಯಗಳೊಂದಿಗೆ, 2050ರ ವೇಳೆಗೆ ಭಾರತವು ಈ ಮಹತ್ವಾಕಾಂಕ್ಷೆಯ ಗುರಿಯನ್ನು ನಿಜವಾಗಿಯೂ ಸಾಧಿಸಬಹುದೇ ಎಂದು ಹಲವರು ಆಶ್ಚರ್ಯಪಡುತ್ತಿದ್ದಾರೆ. ಸೂಪರ್ ಪವರ್ ಎಂಬ ಪರಿಕಲ್ಪನೆಯು ಸಾಮಾನ್ಯವಾಗಿ ಜಾಗತಿಕವಾಗಿ ಗಮನಾರ್ಹ ಆರ್ಥಿಕ, ಮಿಲಿಟರಿ ಮತ್ತು ಸಾಂಸ್ಕೃತಿಕ ಪ್ರಭಾವವನ್ನು ಹೊಂದಿರುವ ರಾಷ್ಟ್ರವನ್ನು ಸೂಚಿಸುತ್ತದೆ. ಭಾರತವು ಸೂಪರ್ ಪವರ್ ಸ್ಥಾನಮಾನದ ಹಾದಿಯಲ್ಲಿ ಗಮನಾರ್ಹ ಸವಾಲುಗಳನ್ನು ಎದುರಿಸುತ್ತಿದೆ. ಒಂದು ಪ್ರಮುಖ ವಿಷಯವೆಂದರೆ ಆರ್ಥಿಕ ಅಸಮಾನತೆ. ಇತ್ತೀಚಿನ ವರ್ಷಗಳಲ್ಲಿ ದೇಶವು ಅಗಾಧ ಪ್ರಗತಿಯನ್ನು ಸಾಧಿಸಿದ್ದರೂ, ಶ್ರೀಮಂತರು ಮತ್ತು ಬಡವರ ನಡುವೆ ಗಣನೀಯ ಅಂತರವು ಇನ್ನೂ ಅಸ್ತಿತ್ವದಲ್ಲಿದೆ. ಈ ಅಸಮಾನತೆಯು ಭಾರತದ ಬೆಳವಣಿಗೆ ಮತ್ತು ಸ್ಥಿರತೆಗೆ ಅಡ್ಡಿಯಾಗಬಹುದು. ಮೂಲಸೌಕರ್ಯ ಸಮಸ್ಯೆಗಳು ಸಹ ಗಮನಾರ್ಹ ಸವಾಲನ್ನು ಒಡ್ಡುತ್ತವೆ. ಭಾರತದ ರಸ್ತೆಗಳು, ಸಾರಿಗೆ ಜಾಲಗಳು ಮತ್ತು ಸಾರ್ವಜನಿಕ ಸೇವೆಗಳು ಹೆಚ್ಚಾಗಿ ಅಭಿವೃದ್ಧಿ ಹೊಂದಿಲ್ಲ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ. ಇದು ಲಕ್ಷಾಂತರ ಭಾರತೀಯರ ಜೀವನದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವುದಲ್ಲದೆ, ವ್ಯಾಪಾರ ಮಾಡುವ ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ರಾಜಕೀಯ ಸ್ಥಿರತೆಯು ಮತ್ತೊಂದು ಕಳವಳಕಾರಿ ಅಂಶವಾಗಿದೆ. ಭಾರತವು ದೃಢವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿದೆ, ಆದರೆ ಇದು ವಿವಿಧ ಹಿತಾಸಕ್ತಿ ಗುಂಪುಗಳು ಮತ್ತು ಪ್ರಾದೇಶಿಕ ಪಕ್ಷಗಳಿಂದ ಸವಾಲುಗಳನ್ನು ಎದುರಿಸುತ್ತದೆ. ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ಮತ್ತು ಬೆಳವಣಿಗೆಯನ್ನು ಹೆಚ್ಚಿಸಲು ನೀತಿ ನಿರೂಪಣೆಯಲ್ಲಿ ಸ್ಥಿರತೆ ಮತ್ತು ನಿರಂತರತೆಯನ್ನು ಖಚಿತಪಡಿಸಿಕೊಳ್ಳುವುದು ನಿರ್ಣಾಯಕವಾಗಿದೆ. ಭ್ರಷ್ಟಾಚಾರ ಮತ್ತು ಅಧಿಕಾರಶಾಹಿ ಅಸಮರ್ಥತೆಗಳು ಹೆಚ್ಚುವರಿ ಅಡಚಣೆಗಳಾಗಿವೆ. ಈ ಸಮಸ್ಯೆಗಳು ದೇಶೀಯ ಮತ್ತು ವಿದೇಶಿ ಹೂಡಿಕೆಗಳನ್ನು ನಿರುತ್ಸಾಹಗೊಳಿಸಬಹುದು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಾರ್ವಜನಿಕ ನಂಬಿಕೆಯನ್ನು ಹಾಳುಮಾಡಬಹುದು. ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ. ಜಿಡಿಪಿ ಬೆಳವಣಿಗೆಯ ದರವು 7%ಕ್ಕಿಂತ ಹೆಚ್ಚು. ಈ ಬೆಳವಣಿಗೆಗೆ ಕಾರಣ 35 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಭಾರತೀಯರಲ್ಲಿ 65%ಕ್ಕಿಂತ ಹೆಚ್ಚು. ಈ ಜನಸಂಖ್ಯಾ ಪ್ರಯೋಜನವು ಭಾರತದ ಆರ್ಥಿಕತೆ ಮತ್ತು ಕಾರ್ಯಪಡೆಗೆ ಗಮನಾರ್ಹ ಉತ್ತೇಜನವನ್ನು ನೀಡಬಹುದು. ಭಾರತದ ಮಿಲಿಟರಿ ಬಲವು ಒಂದು ಗಮನಾರ್ಹ ಅಂಶವಾಗಿದೆ. ದೇಶವು ದೊಡ್ಡ ಮತ್ತು ಸುಸಜ್ಜಿತ ಸೇನೆಯನ್ನು ಹೊಂದಿದ್ದು, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಗಮನಾರ್ಹ ಉಪಸ್ಥಿತಿಯನ್ನು ಹೊಂದಿದೆ. ಭಾರತವು ರಕ್ಷಣಾ ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿಯೂ ಸಹ ಭಾರೀ ಹೂಡಿಕೆ ಮಾಡುತ್ತಿದೆ. ತಾಂತ್ರಿಕ ಪ್ರಗತಿಗಳು ಭಾರತವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ ಮತ್ತೊಂದು ಕ್ಷೇತ್ರವಾಗಿದೆ. ದೇಶವು ಅಭಿವೃದ್ಧಿ ಹೊಂದುತ್ತಿರುವ ಐಟಿ ಉದ್ಯಮವನ್ನು ಹೊಂದಿದ್ದು, ಅನೇಕ ಜಾಗತಿಕ ಕಂಪನಿಗಳು ಭಾರತದಲ್ಲಿ ಕಾರ್ಯಾಚರಣೆಗಳನ್ನು ಸ್ಥಾಪಿಸುತ್ತಿವೆ. ಇದು ಉದ್ಯೋಗಗಳನ್ನು ಸೃಷ್ಟಿಸುವುದಲ್ಲದೆ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಹೆಚ್ಚಿಸಲು ಸಹಾಯ ಮಾಡಿದೆ. ಭಾರತದ ದೊಡ್ಡ ಮತ್ತು ಬೆಳೆಯುತ್ತಿರುವ ಮಧ್ಯಮ ವರ್ಗವು ಸಹ ಒಂದು ಮಹತ್ವದ ಅಂಶವಾಗಿದೆ. ಹೆಚ್ಚಿನ ಭಾರತೀಯರು ಮಧ್ಯಮ ವರ್ಗಕ್ಕೆ ಕಾಲಿಡುತ್ತಿದ್ದಂತೆ, ಅವರು ಗ್ರಾಹಕರ ಬೇಡಿಕೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಚಾಲನೆ ನೀಡುತ್ತಿದ್ದಾರೆ. ಈ ಬೆಳೆಯುತ್ತಿರುವ ಮಧ್ಯಮ ವರ್ಗವು ವ್ಯವಹಾರಗಳು ಮತ್ತು ಹೂಡಿಕೆದಾರರಿಗೆ ಗಮನಾರ್ಹ ಮಾರುಕಟ್ಟೆಯನ್ನು ಸಹ ಒದಗಿಸುತ್ತದೆ. ಭಾರತದ ಸಾಮರ್ಥ್ಯಕ್ಕೆ ಅತ್ಯಂತ ಬಲವಾದ ವಾದವೆಂದರೆ ಅದರ ಬೆಳೆಯುತ್ತಿರುವ ಜಾಗತಿಕ ಪ್ರಭಾವ. ಕ್ವಾಡ್ನಲ್ಲಿ ಸದಸ್ಯತ್ವ ಮತ್ತು ಯುಎಸ್, ಜಪಾನ್ ಮತ್ತು ಆಸ್ಟ್ರೇಲಿಯಾದಂತಹ ದೇಶಗಳೊಂದಿಗೆ ಅದರ ಬೆಳೆಯುತ್ತಿರುವ ಸಂಬಂಧಗಳು ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ವ್ಯವಹಾರಗಳಲ್ಲಿ ಭಾರತವು ಹೆಚ್ಚು ಮಹತ್ವದ ಪಾತ್ರವನ್ನು ವಹಿಸುತ್ತಿದೆ. ಬಾಹ್ಯಾಕಾಶ ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿ ಭಾರತದ ಗಮನಾರ್ಹ ಹೂಡಿಕೆಗಳು ಸಹ ಗಮನಾರ್ಹವಾಗಿವೆ.
ದೇಶವು ತ್ವರಿತ ವೇಗದಲ್ಲಿ ಉಪಗ್ರಹಗಳನ್ನು ಉಡಾಯಿಸುತ್ತಿದೆ ಮತ್ತು ಬಾಹ್ಯಾಕಾಶವನ್ನು ಅನ್ವೇಷಿಸುತ್ತಿದೆ, ಇದು ಅದರ ಆರ್ಥಿಕತೆ ಮತ್ತು ರಾಷ್ಟ್ರೀಯ ಭದ್ರತೆಗೆ ಗಮನಾರ್ಹ ಪರಿಣಾಮಗಳನ್ನು ಬೀರುತ್ತದೆ. ಭಾರತದ ಸೆಮಿಕಂಡಕ್ಟರ್ ಉದ್ಯಮದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಸಹ ಭರವಸೆಯನ್ನು ನೀಡುತ್ತವೆ. ಜಾಗತಿಕ ಕಂಪನಿಗಳಿಂದ ಗಮನಾರ್ಹ ಹೂಡಿಕೆಗಳೊಂದಿಗೆ, ಭಾರತವು ಚಿಪ್ ಉತ್ಪಾದನೆ ಮತ್ತು ತಂತ್ರಜ್ಞಾನಕ್ಕೆ ಪ್ರಮುಖ ಕೇಂದ್ರವಾಗಲು ಸಜ್ಜಾಗಿದೆ. ಭಾರತ ಸರ್ಕಾರದಿಂದ ನಡೆಯುತ್ತಿರುವ ಸುಧಾರಣೆಗಳು ಮತ್ತು ನೀತಿ ಉಪಕ್ರಮಗಳು ನಿರ್ಣಾಯಕವಾಗಿವೆ. ಈ ಸುಧಾರಣೆಗಳು ವ್ಯಾಪಾರ ವಾತಾವರಣವನ್ನು ಸುಧಾರಿಸುವುದು, ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವುದು ಮತ್ತು ಬೆಳವಣಿಗೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿವೆ. ಕೊನೆಯಲ್ಲಿ, 2050 ರ ವೇಳೆಗೆ ಭಾರತದ ಸೂಪರ್ ಪವರ್ ಸ್ಥಾನಮಾನದ ಪ್ರಯಾಣವು ಸಂಕೀರ್ಣ ಮತ್ತು ಬಹುಮುಖಿಯಾಗಿದೆ. ದೇಶವು ಗಮನಾರ್ಹ ಸವಾಲುಗಳನ್ನು ಎದುರಿಸುತ್ತಿದ್ದರೂ, ಅದರ ಸಾಮರ್ಥ್ಯವು ನಿರಾಕರಿಸಲಾಗದು. ಅದರ ಬೆಳೆಯುತ್ತಿರುವ ಆರ್ಥಿಕತೆ, ಮಿಲಿಟರಿ ಶಕ್ತಿ, ತಾಂತ್ರಿಕ ಪ್ರಗತಿಗಳು ಮತ್ತು ಜನಸಂಖ್ಯಾ ಅನುಕೂಲಗಳು ಎಲ್ಲವೂ ಅದರ ಸಾಮರ್ಥ್ಯಕ್ಕೆ ಕೊಡುಗೆ ನೀಡುತ್ತವೆ. ಹಾಗಾದರೆ, ನೀವು ಏನು ಯೋಚಿಸುತ್ತೀರಿ? 2050 ರ ವೇಳೆಗೆ ಭಾರತ ನಿಜವಾಗಿಯೂ ಸೂಪರ್ ಪವರ್ ಆಗಬಹುದೇ? ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಅಲ್ಲದೆ, ಅಗ್ರ 5 ಜಾಗತಿಕ ಸೂಪರ್ ಪವರ್ಗಳು ಮತ್ತು ಅವು ತಮ್ಮ ಸ್ಥಾನಮಾನವನ್ನು ಹೇಗೆ ಕಾಯ್ದುಕೊಳ್ಳುತ್ತವೆ ಎಂಬುದರ ಕುರಿತು ನಮ್ಮ ವಿಡಿಯೋವನ್ನು ಪರಿಶೀಲಿಸಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಅದ್ಭುತ ವಿಡಿಯೋಗಳಿಗಾಗಿ ಜ್ಞಾನ ಬೆಳಕು ಅನ್ನು ಇಷ್ಟಪಡಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ.